ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ರಾಜಕೀಯ ಪಕ್ಷಗಳು ಒಬ್ಬರ ಮೇಲೆ ಒಬ್ಬರು ಎಗರಾಡಿ ಪರಚಾಡುವುದು ಬಹು ನಿಶ್ಚಿತವಾಗಿ ನಡೆಯಲೇಬೇಕಾದಂತಹ ಬೆಳವಣಿಗೆ. ಅದರಲ್ಲಿ ಅತಿಶಯೋಕ್ತಿಯೂ ಇಲ್ಲ, ಆಶ್ಚರ್ಯವೂ ಇರಬೇಕಾಗಿಲ್ಲ. ಈ ಬಾರಿಯ ಲೋಕಸಭೆಯ ಹೆಚ್ಚು ಕಡಿಮೆ ಕೊನೆ ಭಾಷಣ ಗೊತ್ತಿಲ್ಲ, ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಉಮೇದ್ ಬಂದು ಅತ್ಯುತ್ಸಾಹದಲ್ಲಿ ಅವರು ಇನ್ನೊಂದು ಭಾಷಣವನ್ನು ಮಾಡಿದರೆ ಗೊತ್ತಿಲ್ಲ, ಮಾಡಬಹುದೇನೋ ಕೊನೆ ಭಾಷಣ ಅಂತ. ಸದ್ಯಕ್ಕೆ ಅಧಿಕೃತವಾಗಿ ಒಂದು ಕೊನೆಯ ಭಾಷಣ ನರೇಂದ್ರ ಮೋದಿಯವರದ್ದು ಲೋಕಸಭೆಯಲ್ಲಿ. ದೀರ್ಘಕಾಲ ನಿರೀಕ್ಷೆಯಂತೆಯೇ ಮಾತನಾಡಿದರು. ಆರಂಭದಿಂದ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯಕ್ಕೆ ಪೂರಕವಾಗಿ ನಡೆದಂತಹ ಈ ಉತ್ತರ ರೂಪಿತ ಭಾಷಣ ಆರಂಭದಿಂದಲೂ ಕಾಂಗ್ರೆಸ್ಸನ್ನು ಹಳೆಯುತ್ತಾ ಸಾಗಿತು. ತಮ್ಮ ಸರ್ಕಾರದ ಯೋಜನೆಗಳು ಹಾಗೂ ಅವುಗಳ ಸಾಫಲ್ಯತೆಯನ್ನು ಜನರ ಮುಂದೆ ಹಾಜರುಪಡಿಸ್ತಾ ಹೋದರು. ವ್ಯಂಗ್ಯ ಮತ್ತು ಕಾಂಗ್ರೆಸ್ಗೆ ಕಾಲೆಳೆಯುವುದು ಹಾಗೂ ಪ್ರತಿಪಕ್ಷಗಳನ್ನು ಅವುಗಳ ಶಕ್ತಿ ಕುರಿತಂತೆ ಕಿಚಾಯಿಸುವುದನ್ನು ಮೋದಿ ಸಮರ್ಥವಾಗಿ ಮಾಡಿದರು. ಬಹು ಸಹಜವಾಗಿ ವಿಪ್ ಇದ್ದ ಕಾರಣ ಹೆಚ್ಚು ಕಡಿಮೆ ಸದನದಲ್ಲಿ ಸಂಪೂರ್ಣವಾಗಿ ಆಸನದಲ್ಲಿ ಕುಳಿತಿದ್ದಂತಹ ಎಲ್ಲ ಬಿಜೆಪಿ ಸದಸ್ಯರು ಅದನ್ನು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆಗಾಗ್ಗೆ ಮೇಜು ಕುಟ್ಟಿದರು. ಈ ಭಾಷಣದಲ್ಲಿ ಮೋದಿಯವರದ್ದು ಆಡಳಿತಾತ್ಮಕವಾದಂತಹ ಕ್ರಮಗಳು ಏನೇನು ಆಗಿದೆ, ಹೇಗೆ ನನ್ನ ಪಕ್ಷ ಅಂದರೆ ಬಿಜೆಪಿ ಅಥವಾ NDA ಕಾಂಗ್ರೆಸ್ಗಿಂತ ಭಿನ್ನ, ಹೇಗೆ ದಶಕಗಳ ಕಾಲ ಆಗದ ಕಾರ್ಯಗಳನ್ನು ಈಗ ನಾವು ಕೇವಲ ಒಂದೇ ದಶಕದಲ್ಲಿ ಮಾಡುವ ಹಂತಕ್ಕೆ ಬಂದಿದ್ದೇವೆ, ಹೇಗೆ ಅವರಾಡಿದ ಮಾತುಗಳೇ ಇವತ್ತು ಅವರಿಗೆ ಮುಳುವಾಗುತ್ತಿವೆ, ಎಲ್ಲವನ್ನ ದಾಟಿ ಬಂದು ರಾಜಕೀಯವಾಗೂ ಒಂದಿಷ್ಟು ಕಾಲೆಳೆದು ರಾಮನಲ್ಲಿ ಮೊರೆ ಹೋಗಿ ತಮ್ಮ ಸರ್ಕಾರ ಮರುಸ್ಥಾಪನೆ ಆಗುವುದು ನಿಶ್ಚಿತ ಎಂದು ಶ್ರೀರಾಮಚಂದ್ರನ ಹೆಸರಿನಲ್ಲೇ ಪ್ರಕಟಿಸಿದರು. ಮತ್ತೆ ಲೋಕಸಮರ ಗೆಲ್ಲುವ ಈ ಅದಮ್ಯ ವಿಶ್ವಾಸವನ್ನು ಪ್ರಕಟಿಸಿದ ಮೋದಿ ಪ್ರಸಕ್ತ ಲೋಕಸಭೆಯಲ್ಲಿ ಜೋರಾಗಿ ದಾಳಿ ಮಾಡಿದ್ದಾರೆ. ರಾಷ್ಟ್ರಪತಿಗಳ ಭಾಷಣದ ಚರ್ಚೆ ಇದು. ಅವರ ಪಾಯಿಂಟ್ಸು ಬಹಳ ಸರಳ ಮತ್ತು ನೇರವಾಗಿತ್ತು. ಹೆಚ್ಚು ಕಡಿಮೆ ಈ ಬಾರಿಯ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಅವರ ಧಾಟಿ ಹಾಗೂ ಅವರ ವಾಗ್ದಾಳಿ ಹೇಗಿರಬಹುದು ಎಂಬುದಕ್ಕೆ ಮುನ್ಸೂಚನೆಯಾಗಿತ್ತು. ಕಾಂಗ್ರೆಸ್ ಪಕ್ಷ ವಿಪಕ್ಷ ಸ್ಥಾನವನ್ನು ನಿರ್ವಹಿಸಲು ವಿಫಲವಾಗಿದೆ. ಈ ದೇಶದ ಬಹುತೇಕ ಸಮಸ್ಯೆಗಳಿಗೆ ಕಾಂಗ್ರೆಸ್ಸೇ ಕಾರಣ. ಕೆಲವರಂತೂ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಧೈರ್ಯವನ್ನೇ ಕಳೆದುಕೊಂಡಿದ್ದಾರೆ. ಅದು ಬಹುಶಃ ಅವರು ಹೇಳ್ತಾ ಇದ್ದಿದ್ದು ಮೋಸ್ಟ್ ಲೈಕ್ಲಿ ಸೋನಿಯಾ ಗಾಂಧಿಯವ್ರಿಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನನಗನ್ಸೋದು ಸೋನಿಯಾ ಗಾಂಧಿಯವ್ರದ್ದು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡುವ ಧೈರ್ಯಕ್ಕಿಂತ ಆರೋಗ್ಯದ ಪ್ರಶ್ನೆ ಇರಬೇಕಲ್ಲಿ. ಇಟ್ಸ್ ಸ್ಟಿಲ್ ಅದೇ ಇರಬೇಕು ಅಂದ್ಕೊಂಡಿದ್ದೀವಿ. ಅವ್ರು ಬೇರೆದಕ್ಕೆ ಹೇಳಿದರೆ ಗೊತ್ತಿಲ್ಲ. ಕಳೆದ ಬಾರಿಯೇ ಕೆಲವರು ತಮ್ಮ ಕ್ಷೇತ್ರವನ್ನು ಬದಲಿಸಿದರು. ಕೆಲವರು ಎಂದರೆ ಅದನ್ನು ರಾಹುಲ್ ಗಾಂಧಿ ಎಂದು ಓದಿಕೊಳ್ಳುವುದು. ಈ ಬಾರಿಯೂ ಅದೇ ಮುಂದುವರಿಯಲಿದೆ. ಅಂದರೆ ರಾಹುಲ್ ಗಾಂಧಿ ಅವರದ್ದೇ ಮುಂದುವರಿಯತ್ತೆ ಅಂತ. ಖರ್ಗೆಯವರು ಲೋಕಸಭೆ ಬದಲು ರಾಜ್ಯಸಭೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತ ಮೋದಿ ಟಾಂಗ್ ಕೊಟ್ಟರು. ಕುಟುಂಬದ ನಿರ್ಣಯವನ್ನು ನನ್ನ ಲೆಕ್ಕಾಚಾರದಲ್ಲಿ ಕಾಣಿಸಿಕೊಳ್ಳಬಾರದು ಅಂತ ಎಲ್ಲೂ ಇಲ್ಲ. ರಾಜ್ಯಸಭೆಗೆ ಲೋಕಸಭೆಯಲ್ಲಿ ಸೋತವರು ರಾಜ್ಯಸಭೆಗೆ ಹೋಗಬಾರದೆಂದು, ವಿಧಾನಸಭೆಯಲ್ಲಿ ಸೋತವರು ಮೇಲ್ಮನೆಗೆ ಬರಬಾರದೆಂದು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಆ ಸದನಗಳು ಇರುವವರೆಗೆ, ಆ ಸದನಗಳೇ ಬೇಕೇ ಬೇಡವಾ ಅನ್ನೋ ಪ್ರಶ್ನೆ ಬೇರೆ, ಅದು ಬೇರೆ ಪ್ರಶ್ನೆ. ಆದರೆ ಅಲ್ಲಿಗೆ ಹೋಗಬಾರ್ದು ಅಂತ ಎಲ್ಲೂ ಇಲ್ಲ. ಕಾರಣ ಲೋಕಸಭೆ ಲೆಕ್ಕಾಚಾರದಲ್ಲಿ ಕೆಲವೊಮ್ಮೆ ಬಿಜೆಪಿಯಲ್ಲಿ ಆ ರೀತಿ ರಾಜ್ಯಸಭೆಗೆ ಕೆಲವರು ಹೋಗದೇ ಇರಬಹುದು ಲೋಕಸಭೆಯಲ್ಲಿ ಸೋತವರು. ಆದರೆ ರಾಜ್ಯ ವಿಧಾನಸಭೆಗಳಲ್ಲಿ ಬಿಜೆಪಿಯ ನಾಯಕರು ವಿಧಾನಸಭೆಯಲ್ಲಿ ಸೋತು ಮೇಲ್ಮನೆಗೆ ಬಂದಿಲ್ಲವೇ? ಹಾಗಾಗಿ ಮರ್ಡರ್ನ ಪಿಸ್ತೂಲಲ್ಲಿ ಮಾಡಬಾರ್ದು, ಚಾಕೂಲ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಬರಲ್ಲ. ಹಂಗೆ ಬರಲ್ಲ ಅದು ಹೇಳೋಕ್ಕೆ. ಏನ್ಯಾವ ಅದನ್ನೊಂದು ಟಾಂಗ್ ಕೊಟ್ಟರು. ಕುಟುಂಬದ ನಿರ್ಣಯವನ್ನು ಪಕ್ಷದ ನಿರ್ಣಯ ಎಂದು ಭಾವಿಸಿದರೆ ಹೀಗೆ ಆಗೋದು ಅಂತ ಮೋದಿ ವ್ಯಾಖ್ಯಾನಿಸಿದರು. ಅಂದರೆ ಅರ್ಥ ಅವರ ಪರಿವಾರದ ವಾದಕ್ಕೆ ಒಂದು ಹೆಚ್ಚು ಕಡಿಮೆ ಸ್ಪಷ್ಟತೆ ಇರಬಹುದಾದ ವ್ಯಾಖ್ಯಾನ ಲಭಿಸಿತು ಅಂತ ಕಾಣುತ್ತೆ. ಪರಿವಾರದ ವಾದ ಎಲ್ಲಿಗೆ ಸೀಮಿತವಾಗುತ್ತದೆ ಎಂದರೆ ಪಕ್ಷವೇ ಕುಟುಂಬವಾದಾಗ, ಕುಟುಂಬವೇ ಪಕ್ಷವಾದಾಗ ಅದು ಅಲ್ಲ. ಅಂದರೆ ಅರ್ಥ ಅಷ್ಟರ ಮಟ್ಟಿಗೆ ಇದರಲ್ಲಿ ಪಾಸಿಟಿವ್ ಆಗಿ ಯಾರು ತಗೋಬೇಕು ಅಂತಿದ್ರೆ ಮಕ್ಕಳಿಗೋಸ್ಕರ ಓಡಾಡುತ್ತಿರುವವರು, ಪತ್ನಿನೋ ತಂಗಿನೋ ನಾದ್ನಿನೋ ಅವ್ರಿಗೆ ಓಡಾಡ್ತಿರೋರು ಬೇಕಿದ್ರೆ ಅಬ್ಬಬ್ಬ
ಈ ಅಪ್ಪ ಕೊನೆಗೂ ಬಿಟ್ಕೊಟ್ಟಪ್ಪ ನಮ್ಮನ್ನು ಅಂತ ಬೇಕಿದ್ದರೆ ಸಮಾಧಾನ ಪಟ್ಟುಕೊಳ್ಳಿ ಅಂತ ಕಾಣುತ್ತೆ. ಒಂದು ವಿಫಲ ಉತ್ಪನ್ನವನ್ನು ಪದೇ ಪದೇ ಲಾಂಚ್ ಮಾಡ್ತಿರೋ ಕಾಂಗ್ರೆಸ್ ಅಂಗಡಿ ಬಂದ್ ಆಗುವ ದಿನ ದೂರ ಇಲ್ಲ. ಇಲ್ಲಿ ವಿಫಲ ಉತ್ಪನ್ನ ಎಂದರೆ ಉತ್ಪನ್ನ ಅಲ್ಲ, ಸೋಪೋ, ಟೂತ್ ಬ್ರಷೋ, ಇಜ್ಜಿಲ್ ಪುಡಿನೋ, ಇಂಗೋ ಅಲ್ಲ. ಇಲ್ಲಿ ಉತ್ಪನ್ನ ಎಂದರೆ ಅದನ್ನು ಅವರು ರಾಹುಲ್ ಗಾಂಧಿಗೆ ಹೇಳ್ತಿರುವುದು. ಪದೇ ಪದೇ ರಾಹುಲ್ ಗಾಂಧಿನ ರಾಷ್ಟ್ರ ರಾಜಕಾರಣದಲ್ಲಿ ಮುಂಚೂಣಿಗೆ ತರುವುದಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾನೇ ಇದೆ. ಹಲವಾರು ಕಾರ್ಯಕ್ರಮಗಳಲ್ಲಿ, ಅದು ಭಾರತ್ ಜೋಡೋ ಇರ್ಬೋದು, ಧರಣ ಇರ್ಬೋದು, ಅವರಿಗೆ ಇನ್ನೇನೋ ಮಾಡೋದಿರ್ಬೋದು, ಮತ್ತೊಂದಿರ್ಬೋದು. ಆದರೆ ಪದೇ ಪದೇ ಅದು ವಿಫಲವಾಗ್ತಾ ಇದೆ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮ ಅಂಗಡಿ ಬಂದಾಗೋ ಕಾಲ ದೂರ ಇಲ್ಲ ಅಂತ ಅಂದರು. INDIA ಕೂಟದ ಒಳಜಗಳವನ್ನು ಪ್ರಸ್ತಾಪ ಮಾಡಿ ಜನ ನಿಮ್ಮನ್ನು ನಂಬಲ್ಲ ಅಂತಂದರು. ಜನ ನಂಬುತ್ತೀವೋ ಬಿಡ್ತೀವೋ ನನಗಿನ್ನೂ ಗೊತ್ತಿಲ್ಲ. ಯಾಕಂದರೆ ರಾಜ್ಯ ಮಟ್ಟದಲ್ಲಿ INDIA ಪಕ್ಷಗಳನ್ನು ಜನ ನಂಬುತ್ತಾ ಇದ್ದಾರೆ. ರಾಜ್ಯ ಮಟ್ಟದಲ್ಲಿ. ರಾಷ್ಟ್ರ ಮಟ್ಟದ ಪ್ರಶ್ನೆಗೆ ಬಂದಾಗ ಜನ ಆ ಒಕ್ಕೂಟವನ್ನು ನಂಬಲಿಕ್ಕೆ ತಯಾರಿ ಇಲ್ಲ ಅಷ್ಟೇ. ಇಲ್ಲ, ವಿಶ್ವಾಸದ ಪ್ರಶ್ನೆ ಅಲ್ಲ ಅದು. ರಾಜ್ಯದಲ್ಲಿ ಮಮತಾ ಬ್ಯಾನರ್ಜಿಯನ್ನು ನಂಬಕ್ಕೆ ರೆಡಿ ಇದ್ದಾರೆ ರಾಜೇಶ್ ಜನ, ಅಥವಾ ಇನ್ಯಾವುದೋ ಲಾಲು ಪ್ರಸಾದ್ ಯಾದವ್ ಅಧಿಕಾರಕ್ಕೆ ಬರ್ಬೋದು ಬಿಡ್ಬೋದು. ನಾನು ಸೀಟ್ಗಳನ್ನು ಕೊಡೋ ಲೆಕ್ಕಾಚಾರದಲ್ಲಿ ಹೇಳ್ತಿರೋದು. ಹಾಗೆ ಈಗ ಆಂಧ್ರದಲ್ಲಿ ಜಗನ್ ರೆಡ್ಡಿಯನ್ನು ನಂಬಕ್ಕೆ ತಯಾರಿ ಇದ್ದಾರೆ. ತಮಿಳುನಾಡಿನಲ್ಲಿ DMKನೋ ADMKನೋ ಯಾರೋ ಒಬ್ರು ನಂಬಕ್ಕೆ ತಯಾರಿ ಇದ್ದಾರೆ. ಆದರೆ ರಾಷ್ಟ್ರ ಮಟ್ಟಕ್ಕೆ ಬಂದಾಗ ಜನ ಅದನ್ನು ಒಪ್ಪಲಿಕ್ಕೆ ತಯಾರಿ ಇಲ್ಲ. ಬಿಕಾಸ್ ದೇಶವನ್ನು ಮುನ್ನಡೆಸುವಾಗ ರಾಜ್ಯದಲ್ಲಿ ಓಕೆ, ನಮ್ಮ ರಾಜ್ಯನ ನೀವು ಆಳ್ಕೊಂಡಿರ್ಬೋದು. ದೇಶವನ್ನೇ ಆಳುವಾಗ ಅದಕ್ಕೊಂದು ಸ್ಥಿರತೆ ಇರಬೇಕು. ಅದು ಗೋಜುಲು ರೀತಿ, ಒಂದು ರೀತಿ ಈ ಬ್ಯಾನರ್ ಕಟ್ಟೋವಾಗ ಗಾಳಿ ಬಂದರೆ ಬ್ಯಾನರ್ ಕಿತ್ಕೊಂಡು ಹೋಗ್ಬಿಡುತ್ತೆ ಅನ್ನೋ ಭಯಕ್ಕೆ ಪಾಪ ಕಟ್ಟೋ ಹುಡುಗರು ಏನು ಮಾಡ್ತಾರೆ, ಮಧ್ಯೆ 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 ಹೋಲ್ ಮಾಡಿರ್ತಾರೆ. ಗಾಳಿ ಅವಾಗ ಆ ಹೋಲ್ ಒಳಗಡೆ ಹಿಂಗೆ ಹೋಗ್ಬಿಟ್ಟು ಬ್ಯಾನರ್ ಸೇಫ್ ಆಗಿರಲಿ ಅಂತ. ಆ ಟೈಪ್ ಇರೋಕ್ಕಾಗಲ್ಲ ದೇಶ ಅಂತ. ಒಂಥರ ಸೋರಿಕೆಯ ದೇಶ ಥರ ಕಾಣಬಾರ್ದು, ಎಲ್ಲ ಚಿತ್ರಾನ್ನ ಥರ ಇರಬಾರ್ದು, ಪಕ್ಷಗಳಿದ್ರೆ ಕಷ್ಟ ಅನ್ನೋದು ಜನರಿಗೊಂದು ಭಾವನೆ ಇದೆ. ಬಟ್ ರಾಜ್ಯ ಮಟ್ಟದಲ್ಲಿ ಅದೇ ಜನ ಅದೇ ಪಕ್ಷಗಳನ್ನು ನಂಬ್ತಾರೆ, ಅದೇ ನಂಬುತ್ತಾರೆ. ಬಟ್ ದೇಶವ್ಯಾಪಿ ಬಂದಾಗ ನಂಬಕ್ಕೆ ತಯಾರಿ ಇಲ್ಲ. ಸರಿ, ಆಲ್ ರೈಟ್. ನೆಹರು ದೇಶವ ಒಡೆಯೋ ಕೆಲಸವನ್ನು ಕಾಂಗ್ರೆಸ್ ಇನ್ನೆಷ್ಟು ಕಾಲ ಮಾಡುತ್ತೆ ಅಂತ DK ಸುರೇಶ್ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸಿದ್ರು. ನೆಹರು ಹೇಳಿಕೆಗಳನ್ನು ಉಲ್ಲೇಖಿಸಿ ದೇಶದ ಜನರನ್ನು ಕಾಂಗ್ರೆಸ್ ಅಪಮಾನಿಸ್ತಾ ಇದೆ ಅಂತ ದೂರಿದ್ರು. ವಿಪಕ್ಷಗಳ ಮೇಲೆ ನಡೆಯುತ್ತಿರುವ ED ದಾಳಿಯನ್ನು ಪ್ರಧಾನಿ ಮೋದಿ ಸಮರ್ಥಿಸಿ ಇದು ಭ್ರಷ್ಟರ ವಿರುದ್ಧ ನಡೆಯುತ್ತಿರುವ ಹೋರಾಟ ಅಂತ ಬಣ್ಣಿಸಿದ್ರು. ಫೇರ್ ಎನಫ್. ನನ್ನ ಪ್ರಕಾರದಲ್ಲಿ ಯಾವ ಭ್ರಷ್ಟ, ಕಡು ಭ್ರಷ್ಟ, ಕಿರು ಭ್ರಷ್ಟ, ಮಧ್ಯಮ ಭ್ರಷ್ಟ ಎಲ್ಲೇ ಇರಲಿ ಅವನ ಹೆಡೆ ಮುರಿ ಕಟ್ಟಿ ಹಲ್ಲುದುರಿಸಬೇಕು ಅನ್ನೋದೇ ಈ ದೇಶದ ಬಹುಸಂಖ್ಯಾತ ಜನರ ಅಭಿಪ್ರಾಯ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಅವ್ರು ಹಲ್ಲುದುರಿಸಬೇಕು ಅನ್ನೋದೇ ಜನ ಬಯಸೋದು. ಅದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಭ್ರಷ್ಟರಿಗೆ ಹೇಳ್ತಾ ಇರೋದು. ಕಾನೂನಾತ್ಮಕ ದುಡಿದವ್ರು ದುಡಿಬೋದು, ಅದು ಅವ್ರ ಇಷ್ಟ, ಅದಾದ ಪ್ರಶ್ನೆ ಬೇರೆ. ಆದರೆ ಈ ಅಕ್ರಮವಾಗಿ ಜನರ ತೆರಿಗೆ ಹಣವನ್ನು ಲೂಟಿ ಹೊಡೆಯುವಂಥ ಖದೀಮರನ್ನು ಕತ್ತರಿಸಬೇಕು ಅನ್ನೋದೇ ಜನರ ಭಾವನೆ. ಬಟ್ ದಿ ಪ್ರಾಬ್ಲಮ್ ಈಸ್ ಈ ED ಅಥವಾ IT ಅಥವಾ ಯಾರದ್ದೇ ಆಗಲಿ ಈ ಭ್ರಷ್ಟರನ್ನು ಹೆಕ್ಕಿ ತೆಗೆಯುವ ಕಾಯಕ ಪಕ್ಷಗಳಿಗೆ ಸೀಮಿತವಾಗಬಾರದು ಅಂತಷ್ಟೇ. ಅಂದರೆ ಭಾರತೀಯ ಜನತಾ ಪಕ್ಷದಲ್ಲೋ ಅಥವಾ ಅಂಗಪಕ್ಷದಲ್ಲೋ ಯಾರೂ ಇಲ್ಲ, ಒಂದು ರೀತಿ ಹಾಲಿನಿಂದ ವಾಶ್ ಆಗೋಗಿರೋಷ್ಟು ಸ್ವಚ್ಛತೆ ಇದೆ ಅಲ್ಲಿಂದ ಆಗಬಾರ್ದು. ಅದಲ್ಲ ಅನ್ನೋದು ನಮಗೂ ಅರಿವಿದೆ, ಅವ್ರಿಗೂ ಅರಿವಿದೆ, ನಿಮಗೂ ಅರಿವಿದೆ. ಅದು ಭ್ರಷ್ಟ ಕುಳಗಳು ನಿಮ್ಮ ಪಕ್ಷದೊಳಗೂ ಅಡಗಿ ಕುಳಿತಿದ್ದಾರೆ ನಿಮ್ಮ ರಕ್ಷಣೆಯಲ್ಲಿ ಅಂತ. ನಿಮ್ಮ ಒಳ್ಳೆತನ ಮತ್ತು ರಕ್ಷಣೆ ಅಂದರೆ ಪ್ರೈಮ್ ಮಿನಿಸ್ಟರ್ದು, ನಿಮ್ಮ ಮೇಲೆ ಜನ ಇಟ್ಟಿರುವಂತಹ ವಿಶ್ವಾಸ ಮತ್ತು ನಂಬಿಕೆ ಮತ್ತು ನಿಮ್ಮ ಮೇಲೆ ಇಟ್ಟಿರುವಂತಹ ನಾಯಕತ್ವದ ಗುಣ, ಈ ಎಲ್ಲವನ್ನ ಅವರು ಗುರಾಣಿಯಾಗಿ ಬಳಸಿಕೊಳ್ಳೋದಕ್ಕೆ ನೀವು ಜಾಗ ಕೊಡಬಾರದು ಅನ್ನೋದು ಅಷ್ಟೇ ನಮ್ಮ ವಾದ. ಯಾರು ಕಡು ಭ್ರಷ್ಟರು ಯಾರಿದ್ದಾರೆ ಅವ್ರು ಗುರಾಣಿ ಮಾಡ್ಕೋಬಾರ್ದು. ಅದನ್ನು ಅವರು ನಿಮ್ಮ ಶೇಡಲ್ಲಿ, ನಿಮ್ಮ ನೆರಳಲ್ಲಿ ಅವ್ರು ಬಚಾವಾಗಬಾರ್ದು ಅನ್ನೋದು ಜನರಿಗೊಂದು ಅದು ಬಯಕೆ ಇರುತ್ತೆ ಅಷ್ಟೇ. ದಾಳಿ ಮಾಡೋದು ತಪ್ಪು ಸರಿ ಅಂತ ನಾನು ಹೇಳೇ ಇಲ್ಲ ಇದನ್ನು. ಆಲ್ ರೈಟ್. ಇನ್ನು ಮತ್ತೆ ಕೇಂದ್ರದಲ್ಲಿ ರಾಮ ಸರ್ಕಾರ ಬರುತ್ತೆ. BJP ಏಕಾಂಗಿಯಾಗಿ 370 ಸ್ಥಾನಗಳನ್ನು, NDA 400 ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ರು. 1000 ವರ್ಷವಾದರೂ ಮರೆಯದ ರೀತಿ 3ನೇ ಅವಧಿಯ ಅಧಿಕಾರವನ್ನು ನಡೆಸ್ತೀವಿ, ನೋಡ್ತಾ ಇರಿ, ಆಡಳಿತ ಕೊಡ್ತೀವಿ ಅಂದರೆ ಫೇರ್. ನಮಗೆ ನಮ್ಮ ದೇಶವಾಸಿಗಳಿಗೆ ಬೇಕಾಗಿರೋದು ಏನು? ಸರ್ಕಾರ ಯಾರಾದರೂ ನಡೆಸಿ
ದೇಶಕ್ಕೆ, ರಾಜ್ಯಕ್ಕೆ, ಸಮಾಜಕ್ಕೆ ಒಳ್ಳೆಯದಾಗಬೇಕು. ನೀವು 1000 ವರ್ಷ ನೆನಪಿಸುವ ಆಡಳಿತ ಕೊಡ್ತೀವಿ ಅಂದರೆ ನಾವು ಯಾಕೆ ಬೇಡ ಅನ್ಬೇಕು? ಯಾರು ಬೇಡ ಅಂತ? ನಮಗೆ ಏನಕ್ಕೆ ಬೇಕು? ನಮಗೇನಕ್ಕೆ ಬೇಡ ಅನ್ಬೇಕು ನಾವು? ಆಲ್ ರೈಟ್. 10 ವರ್ಷದಲ್ಲಿ ಭಾರತ ಅಭಿವೃದ್ಧಿಯ ನಾಗಾಲೋಟದಲ್ಲಿದೆ. 3ನೇ ಅವಧಿಯಲ್ಲಿ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗತ್ತೆ ಅಂತ ಹೇಳಿದ್ರು. ಆ ಹಂತದಲ್ಲಿ ಒಂದು ಮಾತು ಹೇಳಿದ್ರು. 2014ರಲ್ಲಿ ಬ್ರಹ್ಮಾಂಡವೇ ಕಂಡಂಥ ಅತಿ ದೊಡ್ಡ ಬುದ್ಧಿವಂತ ಫೈನಾನ್ಸ್ ಮಿನಿಸ್ಟರ್ ಒಬ್ಬರು 11ನೇ ಸ್ಥಾನಕ್ಕೆ ಬಂದಿದ್ದನ್ನು ತಮ್ಮ ಬಜೆಟ್ ಸ್ಪೀಚಲ್ಲಿ ಬಜೆಟ್ಟಿನ ಭಾಷಣದಲ್ಲಿ ಪ್ರಸ್ತಾಪ ಮಾಡಿ ನಾವು 11ನೇ ಸ್ಥಾನಕ್ಕೆ ಬಂದಿದ್ದೇವೆ, ಇನ್ನು 3 ದಶಕದಲ್ಲಿ ಅಂದರೆ 30 ವರ್ಷದಲ್ಲಿ ನಾವು 3ನೇ ಸ್ಥಾನಕ್ಕೆ ಬರಬಹುದು ಅಂದಿದ್ರು. ಈಗ ಹಂಗಲ್ಲ, ಈಗಲೇ ಬರ್ತೀವಿ ನಾವು. ನಿಮ್ಮ ಥರ 100 ವರ್ಷ ಕನಸು ಕಾಣ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಕಾಂಗ್ರೆಸ್ ಇದ್ದಿದ್ರೆ ದೇಶದ ಹಲವಾರು ಕೆಲಸ ನಾನು ಏನನ್ನ ಮಾಡಿ ಪೂರೈಸಿದ್ದೇನೋ ಅವ್ರು ಹೇಳ್ತಾ ಇರೋದು, ಅದನ್ನು 100 ವರ್ಷ ಬೇಕಾಗಿತ್ತು ಈ ಕಾಂಗ್ರೆಸ್ಗೆ ಇದನ್ನೆಲ್ಲ ಮಾಡೋಕ್ಕೆ ಅಂತ ಹೇಳಿದ್ರು. ಆಲ್ ರೈಟ್. ಆಡಳಿತ ಪಕ್ಷದ ಸದಸ್ಯರು ಬಹು ಸಹಜವಾಗಿ ಏನು ಮಾಡಿದ್ರು? ಟೇಬಲ್ ಕುಟ್ಟಿದ್ರು. ಪ್ರತಿಪಕ್ಷದವ್ರು ಏನು ಮಾಡಿದ್ರು? ಬಹು ಸಹಜವಾಗಿ ಆಕ್ಷೇಪ ಎತ್ತಿ ಗದ್ದಲ ಎಬ್ಸಕ್ಕೆ ನೋಡಿದ್ರು. ಈ ಮಧ್ಯೆ ಈಗ ಸಂಸದ DK ಸುರೇಶ್ ಹೇಳ್ತಿರೋದು, ನಾನು ದೇಶ ಒಡೆಯುವ ಹೇಳಿಕೆ ನೀಡಿಲ್ಲ, ನನ್ನ ಹೇಳಿಕೆಯನ್ನು BJP ತಿರುಚಿದೆ ಅಂತ. ಈಗ ಇಲ್ಲಿವರೆಗೂ ಬಂದರು ಅವ್ರೀಗ, ಆಯ್ತಾ? ಮೊದಲನೇ ದಿನ ಹೇಳಿದಾಗ ನಿಮಗೆ ಕಿವಿ ಕೇಳಲಿಲ್ವಾ ಅಂತ ನನಗೊಂದೇ ಪ್ರಶ್ನೆ ನಿಮಗೆ, ಮಿಸ್ಟರ್ DK ಸುರೇಶ್ಗೆ. ಕಾಮನ್ ಸೆನ್ಸ್ ಅನ್ನೋದು ಇದ್ದಿದ್ದರೆ ಅವತ್ತು ನಿಮಗೆ, ನೀವು ಅವತ್ತು ಎತ್ತಿದ ವಿಚಾರ ಬೇರೆ, ಅದನ್ನು ಪೋಣಿಸಿ ಮಾತನಾಡಿದ್ದು ಬೇರೆ, ಅದು ಬೇರೆ ಅಲ್ವಾ? ಹಾಗಾಗಿ ನೀವು ಅವತ್ತೇ ಅದಕ್ಕೆ ಅಲರ್ಟ್ ಆಗಿ ಕರೆಕ್ಟ್ ಮಾಡಿದ್ದಿದ್ರೆ ಈ ಲೆವೆಲ್ಗೆ ಬರ್ತಿರ್ಲಿಲ್ಲ. ಈಗ ಇದ್ದಕ್ಕಿದ್ದಂತೆ ಕಿವಿ ಕ್ಲೀನ್ ಮಾಡಿಸ್ಕೊಂಬಂದವ್ರಂಗೆ ಬಂದು ಮಾತಾಡಿದ್ರೆ ನಾನೇನು ಮಾಡಲಿ ಅದಕ್ಕೆ? ಎಸ್, अब हमारी सरकार का तीसरा कार्यकाल भी बहुत दूर नहीं है, ज्यादा से ज्यादा 100-125 दिन बाकी है। और अब की बार पूरा देश कह रहा है, अब की बार खड़गे जी भी कह रहे हैं। लेकिन अध्यक्ष जी, मैं आमतौर पर ये आंकड़े के चक्कर में नहीं पड़ता, लेकिन मैं देख रहा हूं देश का मिजाज एनडीए को तो 400 पार कर ही के रहेगा, लेकिन भारतीय जनता पार्टी को 370 सीट अवश्य देगा। बीजेपी को 370 सीट और एनडीए को 400 पार। आदरणीय अध्यक्ष जी, नेता तो बदल गए, लेकिन टेप रिकॉर्डर वही बज रही है, वही बातें, कोई नई बात आती नहीं, और पुरानी ढपली और पुराना राग वही चलता रहता है आपका। चुनाव का वर्ष था, थोड़ी मेहनत करते, कुछ नया निकाल करके लाते, जनता को जरा संदेश दे पाते, उसमें भी फेल गए आप। चलिए ये भी मैं सिखाता हूँ। आज विपक्ष की जो हालत होगी ना, इसकी सबसे दोषी कांग्रेस पार्टी है। कांग्रेस को एक अच्छा विपक्ष बनने का बहुत बड़ा अवसर मिला, और 10 साल कम नहीं होते, लेकिन 10 साल में उस दायित्व को निभाने में भी वे पूरी तरह विफल गए। और जब खुद विफल हो गए, यानी एक प्रकार से इतना बड़ा नुकसान कर दिया है, खुद का भी, विपक्ष का भी, संसद का भी और देश का भी। देश में अलग देश बनाने की वकालत करते हैं। जोड़ने की बातें छोड़ो, तोड़ने की कोशिश करिए। अरे आपके अंदर क्या पड़ा हुआ है? क्या इतने टुकड़े करके अभी भी आपके मन को समाधान नहीं हुआ है? देश के इतने टुकड़े कर चुके हो आप, और टुकड़े करना चाहते हो? कब तक करते रहोगे? इसी सदन में अगर कश्मीर की बात होती थी तो हमेशा चिंता का स्वर निकलता था, छिटाकसी होती थी, आरोप प्रत्यारोप होते थे, और आखिर के लिए समस्या किसकी देन थी? किसने देश के माथे पर मारा था? किसने भारत के संविधान के अंदर इस प्रकार की दरार करके रखी हुई थी? जम्मू कश्मीर के लोगों को, देश के लोगों को नेहरू जी की गलतियों का बहुत बड़ी कीमत चुकानी। ಎಸ್ ಸರ್, 10 ವರ್ಷದ ಆಡಳಿತ ಈ ಒಂದು ಆತ್ಮವಿಶ್ವಾಸವನ್ನ ಕೊಡ್ತಾ ಇದೆಯಾ? ಇರ್ಬೋದು. ಅದು ತಪ್ಪು ಅಂತನೂ ನಾವು ಹೇಳಕ್ ಬರಲ್ಲ, ಅದೇ ಸರಿ ಅಂತನೂ ಹೇಳಕ್ ಬರಲ್ಲ. ಅಂತಿಮವಾಗಿ ವಿಶ್ವಾಸಗಳನ್ನು ಪ್ರಕಟ ಮಾಡುವುದು, ನಾವೇ ಗೆಲ್ಲುತ್ತೇವೆ ಎಂಬ ಒಂದು ಆತ್ಮವಿಶ್ವಾಸದಲ್ಲಿ ಕೆಲಸದಲ್ಲಿ ತೊಡಗುವುದು ಬಹು ಸಹಜವಾದ ಪ್ರಕ್ರಿಯೆ ಇರುತ್ತೆ. ಯುದ್ಧಕ್ಕೆ ಹೊರಟಾಗ ಯಾರೂ ಕೂಡ ನಾನು ಸೋಲ್ತೀನಿ ಅನ್ಕೊಂಡು ಬಂದಿರಲಿಲ್ಲ. ಗೆಲ್ಲೋದನ್ನೇ ಮಾನದಂಡವಾಗಿ ಬಬ್ರುವಾಹನ
ಬಬ್ರುವಾಹನ ಚಕ್ರವ್ಯೂಹವನ್ನು ಪ್ರವೇಶ ಮಾಡುವಾಗ ನಾನು ಹೊರಕ್ಕೆ ಬರ್ತೀನಿ ಅಂತಲೇ ಅವನಿಗೂ ಇತ್ತು. ಹಾಗಾಗಿ ನಾನು ಸೋಲ್ತಾ ಇದ್ದೀನಿ, ನಾನು ಬರಲ್ಲ ಇನ್ನು, ಸಾರಿ ಅಂದ್ಬಿಟ್ಟು ಹೋಗಲ್ಲ. ಹಾಗಾಗಿ ಯಾರೂ ಯುದ್ಧಕ್ಕೆ ಹೋಗುವಾಗ ನಾವು ಸೋಲ್ತೀವಿ ಅಂತ ಹೋಗಲ್ಲ. ನಾಳೆ ಕಾಂಗ್ರೆಸ್ನವ್ರು ಭಾಷಣ ಮಾಡಿದ್ರೆ ಅವರು ಹೇಳ್ತಾರೆ ನಮಗೂ 396 ಬರ್ತಾ ಇದೆ ಈಗ ಇಲ್ಲಿ ಅಂತ ಹೇಳೋದೇ ಆಗದು. ದಟ್ ಈಸ್ ನಥಿಂಗ್ ರಾಂಗ್, ಬಟ್ ಫೈನಾಲಿಟಿ ದಿ ಟೆಸ್ಟ್ ಈಸ್ ಇನ್ ದಿ ಎಲೆಕ್ಷನ್. ಅದು ಅಲ್ಲಿ ಬರಬೇಕು ಫಲಿತಾಂಶ. ಮಗು ಎಕ್ಸಾಮನ್ನು ಮುಗಿಸಿ ಬಂದ ಮೇಲೆ ಅಥವಾ ಮುಗಿಸೋದು ಒಳಗೆ ಹೋಗೋವಾಗ ತಾಯಿ ತಂದೆ ಹತ್ರನೋ ಅಥವಾ ಕ್ಲಾಸ್ಮೇಟ್ಸ್ ಹತ್ರನೋ ಫ್ರೆಂಡ್ಸ್ ಹತ್ರನೋ ಹೇಳುತ್ತೆ, ಏನೋ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯೋ ಅಂತ ಕೇಳ್ತಾನೆ ಕ್ಲಾಸ್ಮೇಟು. ಆಗ ಅದು ಹೇಳುತ್ತೆ 96, 97 ಇರ್ಬೋದು ನನಗೆ ಅಂತ. ಮನೆಗೆ ಬಂದಾಗ ಅಪ್ಪ ಅಮ್ಮ ಕೇಳ್ತಾರೆ, ಅಷ್ಟೇ 97, 98 ಅಮ್ಮ ಅಷ್ಟೇಮ್ಮ ಅಂತ ಹೇಳ್ಬೋದು. ಅವನ ವಿಶ್ವಾಸದಲ್ಲಿ ತಪ್ಪಿಲ್ಲ, ಆದರೆ ಅವನ ವಿಶ್ವಾಸ ಸರಿಯೋ ತಪ್ಪೋ ಎಂಬುದು ಫಲಿತಾಂಶ ಬಂದಾಗ ಇಲ್ಲಿ ಜನರ ಮುಂದೆ, ಅಲ್ಲಿ ಟೀಚರ್ ಮುಂದೆ, ಅಲ್ಲಿ ಯಾರ ಕರೆಕ್ಷನ್ ಹಾಕೋರ ಮುಂದೆ. ಹಾಗಾಗಿ ದೇರ್ ಇಸ್ ನಥಿಂಗ್ ರಾಂಗ್. ಆ ಆತ್ಮವಿಶ್ವಾಸ ಇರಲಿಕ್ಕೆ ಪೂರಕವಾಗಿ ಹಲವಾರು ಬೆಳವಣಿಗೆಗಳು ನಡೆದಿವೆ. ಅದರಲ್ಲಿ ಒಂದು ಬಹುದೊಡ್ಡ ಬೆಳವಣಿಗೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯೂ ಹೌದು. ಅತ್ಯಂತ ಐತಿಹಾಸಿಕವಾದ ಘೋರ ತಪ್ಪನ್ನು ಮಾಡಿಕೊಂಡಿರುವಂತಹ ಹಲವಾರು ಪ್ರತಿಪಕ್ಷಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ವಿಲ್ ಪೇ ಎ ಪ್ರೈಸ್. ಇದಕ್ಕೊಂದು ಪ್ರೈಸ್ ಪೇ ಮಾಡಬೇಕು ಅವರೀಗ. ಇದನ್ನು ನಿಭಾಯಿಸುವಲ್ಲಿ ಹೇಗೆ ಎಷ್ಟು ಒಂದು ರೀತಿ ಕೆಲವೊಮ್ಮೆ ಅನಿಸುತ್ತೆ ಮೂರ್ಖತನಗಳಿಗೂ ಇತಿಮಿತಿ ಇರಬೇಕು ಅನ್ಸತ್ತೆ. ಅದನ್ನು ಕಳ್ಕೊಂಡ್ರು ಅನ್ಸತ್ತೆ ನನಗೆ. ಏನಿಯೋ ಎಗೈನ್ ಅದು ಅನ್ಕೊಂಡಿದ್ದು ನಾವು ಸರಿನೋ ತಪ್ಪೋ, ನಾನು ಅನ್ಕೊಂಡ್ಬಿಟ್ಟ ತಕ್ಷಣ ಸರಿ ಅನ್ನಕ್ಕಾಗಲ್ಲ, ಅಲ್ಲೇ ಬರಬೇಕು. ಆಡಳಿತ ನಡೆಸಲಿಕ್ಕೆ ಬಲವಾದಂತಹ ಪಕ್ಷ ಬೇಕು, ಆದರೆ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂರ್ಲಿಕ್ಕೂ ಕೂಡ ಒಂದು ಬಲವಾದಂತಹ ವಿರೋಧ ಪಕ್ಷ ಇರಬೇಕಿತ್ತು, ಅದಿಲ್ಲ ಅಂತ ಕೂಡ ಹೇಳ್ತಾರೆ. ಪ್ರಜಾಪ್ರಭುತ್ವದ ಬಹು ಸಹಜ ಬಯಕೆ ಅದು. ಆದರೆ ಆ ಬಯಕೆ ಈಡೇರುವುದು ಬಿಡುವುದು ಅಥವಾ ಈಡೇರಿಸುವುದು ಬಿಡುವುದು ಮತ್ತೆ ಜನರೇ. ಅದನ್ನು ಪ್ರಜಾಪ್ರಭುತ್ವದ ಬಹುದೊಡ್ಡ ಬಯಕೆ ಮತ್ತು ಆಶಯ ಏನಿರಬೇಕು ಅಂದರೆ ಆಡಳಿತ ಪಕ್ಷ ಒಂದು ರೀತಿ ಸ್ವೇಚ್ಛತೆಯಲ್ಲಿ ತೊಡಗದಿರುವಂತೆ ನೋಡಿಕೊಳ್ಳಲು, ನಾಗಾಲೋಟದಲ್ಲಿ ದಿಕ್ಕಾಪಾಲಾಗಿ ಅದು ಓಡದಂತೆ ಮಾಡಲು, ಆಗಾಗ್ಗೆ ಮೂಗುದಾರವನ್ನು ಹಾಕುವ ಮೂಲಕ ಹಿಡಿದು ನಿಲ್ಲಿಸಲು ಒಂದು ಬಲಿಷ್ಠ ಪ್ರತಿಪಕ್ಷ ಇರಬೇಕು ಅಂತ ಬಯಕೆ. ಆ ಬಯಕೆ ಈಡೇರಿಲ್ಲ ಲೋಕಸಭೆಯಲ್ಲಿ ನಮಗೆ. ಕಾಂಗ್ರೆಸ್ ಪಕ್ಷದ ದೃಷ್ಟಿಯಿಂದ ಹೇಳ್ತಿರೋದು ನಾನು, ಬೇರೆ ಪಕ್ಷಗಳಿಂದ ಅಲ್ಲ. ಫಾರ್ ಎಕ್ಸಾಂಪಲ್, ಈಗ ಕರ್ನಾಟಕದಲ್ಲಿ 135 ಸ್ಥಾನ ಬಂದಿರುವ ಕಾಂಗ್ರೆಸ್ಗೂ ನಿಧಾನವಾಗಿ ಅಂತಹದೇ ಒಂದು ಸಾರ್ಟ್ ಆಫ್ ಎನ್ ಅರೋಗೆನ್ಸ್ ಬಿಲ್ಡಪ್ ಆಗೋಂಗೆ ಕಾಣಿಸ್ತಾ ಇದೆ ನನಗೆ. ನಾ ಮಾಡಿದ್ದೆ ಸರಿ. ಇಫ್ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ 115, 120 ಆಸುಪಾಸಲ್ಲಿ ಇದ್ದಿದ್ದರೆ ಲಾಟ್ ಆಫ್ ಥಿಂಗ್ಸ್ ಇವತ್ತೇನು ನಡೀತಾ ಇದೆ ಒಂದು ವರ್ಷದ ಪೀರಿಯಡಲ್ಲಿ ನಾನು ಗಮನಿಸ್ತಾ ಇರೋದ್ರಲ್ಲಿ ಅದು ನಡೀತಾ ಇರ್ತಿರ್ಲಿಲ್ಲ, ಆ ಟಾಕ್ ಇರ್ತಿರ್ಲಿಲ್ಲ. ಅದೆಲ್ಲ 135 ಬಂದಾಗುತ್ತೆ. ಸೊ ಕೆಲವೊಮ್ಮೆ ಏನಾಗುತ್ತೆ, ಬಹುಮತ ಸ್ಥಿರತೆಯನ್ನು ತರುತ್ತೆ, ಬಹುಮತ ಗೆದ್ದ ಅಮಲನ್ನು ತರುತ್ತೆ, ಎರಡನ್ನೂ ತರುತ್ತೆ. ಹಣಕ್ಕೆ ಇರುವ ಶಕ್ತಿ ಅದೇನೆ. ಹಾಗೆ ಇದು ಬಂದಾಗ ಒಂದು, ಬರದಿದ್ದಾಗ ಒಂದು. ಹಿತಮಿತವಾಗಿ ಇರಬೇಕು. ಉಪ್ಪು ಫ್ರೀ ಸಿಕ್ಕತ್ತೆ ಅಂತ ಅಡಿಗೆನಲ್ಲಿ ಬಾಯಿಗೆ ಬಂದಂಗೆ ಉಪ್ಪು ಹಾಕಕ್ಕಾಗಲ್ಲ. ಉಪ್ಪು ಫ್ರೀ ಇರಬಹುದು ಯಾವುದೋ ಊರಿನಲ್ಲಿ, ಹಂಗನ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಹಾಕಕ್ಕಾಗಲ್ಲ. ಹಿತಮಿತವಾಗಿ ಇರಬೇಕು, ಆಗೋದು ಪ್ರಜಾಪ್ರಭುತ್ವದ ಆಶಯ. ಎಸ್. ಇನ್ನು ಅನುದಾನ ತಾರತಮ್ಯ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ರಾಜಕೀಯ ಸಂಘರ್ಷ ಜೋರಾಗಿದೆ. ದೆಹಲಿ ಚಲೋಗೆ ಮೊದಲು ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮಲತಾಯಿ ಧೋರಣೆಯ ಚಾರ್ಜ್ ಶೀಟ್ ಅನ್ನು ಹಾಕಿದ್ದಾರೆ. ವಿಧಾನಸೌಧದಲ್ಲಿ ಡಿಸಿಎಂ ಜೊತೆ 1.5 ಗಂಟೆ ಸುದ್ದಿಗೋಷ್ಠಿ ನಡೆಸಿದ್ರು. ಎಲ್ಲ ಅಂಕಿ ಅಂಶಗಳ ಸಮೇತ ಎಲ್ಲವನ್ನು ಆರೋಪ ಮಾಡಿದ್ರು. ತೆರಿಗೆ ಪಾಲಿನಲ್ಲಿ ತಾರತಮ್ಯ, ವಿಶೇಷ ಅನುದಾನದಲ್ಲಿ ತಾರತಮ್ಯ, ಜಿಎಸ್ಟಿ ಪರಿಹಾರ, ಸರ್ಚಾರ್ಜ್ ಸೆಸ್ನಲ್ಲಿ ಪಾಲು ನೀಡಬೇಕೆಂಬ ಬೇಡಿಕೆ ಮತ್ತು ಬರ ಪರಿಹಾರದ ಬಗ್ಗೆ ಪ್ರಸ್ತಾಪಿಸಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಿದ್ದ ಹಣದಲ್ಲಿ 1,87,867 ಕೋಟಿ ರೂಪಾಯಿ ಬಂದಿಲ್ಲ. ಇದರಿಂದ ರಾಜ್ಯಕ್ಕೆ ನಷ್ಟವಾಗಿದೆ ಅಂತ ದೂರಿದ್ರು. ಕರ್ನಾಟಕಕ್ಕೆ ಆಗ್ತಾ ಇರುವ ತಾರತಮ್ಯ ಖಂಡಿಸಿ ಕೇಂದ್ರದ ಗಮನ ಸೆಳೆಯಲು ನಾಡಿದ್ದು ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇದು ಬಿಜೆಪಿ ಕಾಂಗ್ರೆಸ್ ನಡುವಿನ ಹೋರಾಟ ಅಲ್ಲ, ರಾಜಕೀಯ ಪ್ರತಿಭಟನೆ ಅಲ್ಲ, ನಾವು ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೀವಿ ಅಷ್ಟೇ ಅಂತ ಸಿಎಂ ಸ್ಪಷ್ಟಪಡಿಸಿದ್ರು. ರಾಜ್ಯಕ್ಕೆ ಆಗ್ತಾ ಇರುವ ಅನ್ಯಾಯದ ಕುರಿತಾಗಿ ಪ್ರತಿಪಕ್ಷಗಳು ಕೂಡ ಇದರಲ್ಲಿ ಭಾಗಿಯಾಗಬಹುದು ಅಂತ ಕೂಡ ಹೇಳಿದ್ರು. ಅಷ್ಟೇ ಅಲ್ಲದೆ ರಾಜ್ಯದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಬಜೆಟ್ನಲ್ಲಿ ಅಧಿವೇಶನದಲ್ಲಿ ಶ್ವೇತಪತ್ರ ಹೊರಡಿಸುವ ಸುಳಿವನ್ನು ಕೂಡ ಕೊಟ್ಟರು. ವರ್ಷದ ಬಜೆಟ್ ನೋಡಿದ್ರೆ ಡಬಲ್ ಆಗಿದೆ. ನಮ್ ತೆರಿಗೆ ಎಷ್ಟಾಗಬೇಕಾಗಿತ್ತು? ನಮ್ದು ಡಬಲ್ ಆಗಬೇಕಾಗಿತ್ತಲ್ಲ. ಯಡಿಯೂರಪ್ಪನವ್ರಿಗೂ ಪಾಪ ಬಾಯಿ ಇಲ್ಲ, ಬಸವರಾಜ ಬೊಮ್ಮಾಯಿ ಅವ್ರಿಗಂತೂ ಬಾಯಿ ಇಲ್ಲವೇ ಇಲ್ಲ.
ಅಶೋಕರಿಗೆ ಗೊತ್ತೇ ಇಲ್ಲ ಪಾಪ ಇವೆಲ್ಲ. ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಮಂತ್ರಿ ಆಗಿದ್ದಾರೆ, ಅವ್ರು ಯಾರು ಒಂದು ದಿನ ಬಾಯಿ ಬಿಟ್ಟಿಲ್ಲ. 27 ಜನ ಆಗಿದ್ದಾರೆ. ಯಾವತ್ತಾರು ಒಂದು ದಿನ ಮಾತಾಡಿದಾರ ಪಾರ್ಲಿಮೆಂಟ್ ನಲ್ಲಿ? ಫೈನಾನ್ಸ್ ಮಿನಿಸ್ಟ್ರು ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಹೋಗಿರೋದು, ಅವರೇ ಅನ್ಯಾಯ ಮಾಡಿದ್ರೆ ಏನ್ ಮಾಡೋದು? ಬಿಜೆಪಿ ಮಂತ್ರಿಗಳು ನೀವು ಬರ್ರಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ. ಇದೇನು ಕೇಂದ್ರ ಸರ್ಕಾರದ ಇದಕ್ಕೋಸ್ಕರ ಅಲ್ಲ, ಪಕ್ಷ ರಾಜಕಾರಣ ಅಲ್ಲ, ಇದು ಬಿಜೆಪಿ ವಿರುದ್ಧ ಅಲ್ಲ, ಇದು ಬರ್ರಿ ನೀವು ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ಅನ್ಯಾಯ ಕೇಳೋಣ ಬರ್ರಿ. ನಾಳಿದ್ದು ದೆಹಲಿಯಲ್ಲಿ ನಮ್ಮ ಧ್ವನಿಯನ್ನ ಎತ್ತಲಿಕ್ಕೆ ನಾವು ನಮ್ಮ ಹೋರಾಟವನ್ನ ಮೊದಲನೇ ಬಾರಿಗೆ ಇಡೀ ಸರ್ಕಾರ ಎಲ್ಲ ಶಾಸಕರಿಗೆ ನಾವು ಆಹ್ವಾನವನ್ನ ಕೊಡ್ತಾ ಇದ್ದೇವೆ. ಇದು ರಾಜ್ಯದ ಹಕ್ಕು ಕೇಳುವ ಹೋರಾಟ, ಹೌದು. ಇದು ರಾಜಕೀಯ ಅಲ್ಲ. ನೀವು ಹೇಳಿದ ತಕ್ಷಣ ಅದು ರಾಜಕೀಯ ಅಲ್ಲ ಅಂತ ಯಾರೂ ಒಪ್ಪಲ್ಲ. ಇದು ಚುನಾವಣೆಯ ಸಮಯ, ಇಲ್ಲಿವರೆಗೂ ಏನು ಯಾರೂ ಒಪ್ಪಲ್ಲ. ನೋಬಡಿ ವಿಲ್ ಅಗ್ರಿ. ಆಗಿರುವ ನ್ಯಾಯ ಅನ್ಯಾಯದ ಪ್ರಶ್ನೆಗೆ ಬರ್ತೀನಿ ಈಗ, ಅಲ್ಲಿ ಅದು ಬೇರೆ ವಿಚಾರ. ಬಟ್ ಮೊಮೆಂಟ್ ಯು ಟೆಲ್ ಇದು ರಾಜಕೀಯ ಅಲ್ಲ, ಎಲ್ಲ ಬಂದ್ಬಿಡಿ ಅಂದ ತಕ್ಷಣ ಬರಲ್ಲ. ಇದು ರಾಜಕೀಯವಲ್ಲ. ಟ್ರಸ್ಟ್ ನಿಮ್ಮನ್ನು ಕರೀತಾ ಇರೋದು ಅಥವಾ ಬಿಡ್ತಾ ಇರೋದು. ರಾಮ ಜನ್ಮಭೂಮಿಗೆ ಬನ್ನಿ ಅಂತಂದಾಗ ನೀವು ಹೋಗಲಿಲ್ಲ, ನೀವು ಹೋಗಲಿಲ್ಲ. ನೀವು ಅದನ್ನು ರಾಜಕೀಯವಾಗೇ ನೋಡಿದ್ದಿದ್ದು. ಅದು ಬಿಜೆಪಿ ಕಾರ್ಯಕ್ರಮ ಎಂದೇ ಬಣ್ಣಿಸಿದ್ದೀರಿ. ಹಾಗಾಗಿ ಇದನ್ನು ಬಹು ಸಹಜವಾಗಿ ಈ ದೇಶದಲ್ಲಿ ಎಲ್ಲವನ್ನೂ ರಾಜಕೀಯ ಮಾಡೋವಾಗ ಇದನ್ನು ಕಾಂಗ್ರೆಸ್ಸಿನ ಪ್ರತಿಭಟನೆಯನ್ನು ರಾಜಕೀಯ, ಇದು ಕಾಂಗ್ರೆಸ್ ಕಾರ್ಯಕ್ರಮ ಅಂತಲೇ ಬಣ್ಣಿಸ್ತಾರೆ. ಹಾಗಾಗಿ ಆ ಪೋರ್ಷನ್ನಲ್ಲಿ ಐ ಡು ನಾಟ್ ಥಿಂಕ್ ದ ಚೀಫ್ ಮಿನಿಸ್ಟರ್ ಆರ್ ಎ DCM ಹ್ಯಾಸ್ ಎನಿ ಒಂಥರ ಜನರಲ್ ರೈಟ್ ಟು ಟೆಲ್ ಎವ್ರಿಬಡಿ ಯು ಕಮ್ ಓವರ್. ಇದು ನಮ್ಮದು ಹೋರಾಟ. ಅಫ್ಕೋರ್ಸ್ ಇದು ಕರ್ನಾಟಕದ ಹೋರಾಟ, ಡೌಟ್ ಇಲ್ಲ, ನನಗೆ ಒಪ್ಕೋತೀನಿ ದುಡ್ಡಿನ ವ್ಯವಹಾರದ ವಿಚಾರದಲ್ಲಿ. ಆದರೆ ನೀವು ಹೇಳಿದ ತಕ್ಷಣ ಆಗಿಬಿಡುತ್ತೆ ಅಂದ್ಕೊಂಡಿಲ್ಲ. ಹಾಗಿದ್ರೆ ಮುಖ್ಯಮಂತ್ರಿಗಳು ಕೇಳ್ತಾ ಇರೋದು ಸರಿನಾ? ಮುಖ್ಯಮಂತ್ರಿಗಳು ಈ ರೀತಿ ನಮ್ಮ ಹಕ್ಕಿಗೋಸ್ಕರ ಕಳೆದ ಇಷ್ಟು ವರ್ಷಗಳಲ್ಲಿ ಇಲ್ಲದಂತಹ ಈ ಆಕ್ರೋಶ ಮತ್ತು ಅನಿವಾರ್ಯತೆ, ಒಂಥರ ಅನಿವಾರ್ಯವಾಗಿ ಬಂದಿರುವಂತಹ ಸ್ಥಿತಿ ಯಾಕೆ ಬಂದಿದೆ ಕರ್ನಾಟಕಕ್ಕೆ? ಏನಾಗಿದೆ ನಮಗೆ? ಹಂಗಾದರೆ ಆಗಿರೋದಾದರೂ ಏನು? ಇದನ್ನು ಮುಖ್ಯಮಂತ್ರಿಗಳು ಕೊಡ್ತಿರುವ ದಾಖಲೆಗಳ ಆಧಾರದ ಮೇಲೆ ಈಗ ನಿಮ್ಮ ಮುಂದೆ ಮಂಡಿಸ್ತೀವಿ.